ಕೆಪಿಸಿಸಿ ಗಾದಿಗೆ ಶಿಷ್ಯನನ್ನ ಕೂರಿಸಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯ್ತು ಡಿಕೆಶಿ ಹಠಾವೋ ವಾಯ್ಸ್. ಶತಾಯ ಗತಾಯ ಡಿಕೆಶಿಯನ್ನ ಕೆಳಗಿಳಿಸಲು ಸಿದ್ದು ಹಠ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬೆಂಬಲಿಗರಿಗೆ ಕೊಡಿಸಲು ತಂತ್ರಗಾರಿಕೆ ಆಗ್ತಾ ಇದೆ. ಇದಕ್ಕಾಗಿ ಲಿಂಗಾಯತ, ದಲಿತ ಮತ್ತು ಒಬಿಸಿ ದಾಳ ಉರುಳಿಸಿದ ಸಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಈ ಸಮುದಾಯದವರನ್ನ ಪರಿಗಣಿಸಿ ಹೈಕಮಾಂಡ್ ಮುಂದೆಯೂ ಒತ್ತಾಯ ಮಾಡಿರೋ ಸಿದ್ದರಾಮಯ್ಯ. ಎಲ್ಲವೂ ಡಿಕೆ ಶಿವಕುಮಾರ್ಗೆ ನೀಡಿದ್ರೆ ಸಮಸ್ಯೆ ಆಗಲಿದೆ. ಎಲ್ಲಾ ಸಮುದಾಯಕ್ಕೂ ಅವಕಾಶ ಕೊಡಲು ಸಿದ್ದರಾಮಯ್ಯ ಆಗ್ರಹ ಮಾಡಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಬಳಿ ಶಾರ್ಟ್ ಲಿಸ್ಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದು ಶಾರ್ಟ್ ಲಿಸ್ಟ್ ನಲ್ಲಿ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಹೆಸರು ನೀಡಿರೋ ಸಿಎಂ ಸಿದ್ದರಾಮಯ್ಯ. ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಾದ ಮೇಲೂ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಕಡೆಯಲ್ಲಿ ಹೆಚ್ಚುವರಿ ಡಿಸಿಎಂ ವಿಚಾರವಾದ್ರೆ ಇನ್ನೊಂದೆಡೆ ಸಿಎಂ ಕುರ್ಚಿಯ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಇನ್ನೊಂದಷ್ಟು ಬಿರುಗಾಳಿ ಎದ್ದಿದೆ. ಇತ್ತ ಕೆಪಿಸಿಸಿ ಗದ್ದುಗೆಯನ್ನ ಏರ್ಲಿಕ್ಕೆ ಸಿದ್ದು ಶಿಷ್ಯರನ್ನ ಕೂರಿಸಬೇಕೆನ್ನುವಂತ ಪ್ಲಾನ್ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯ್ತು ಈಗ ಡಿಕೆಶಿ ಹಠಾವೋ ಎನ್ನುವಂತ ಧ್ವನಿ. ಶತಾಯ ಗತಾಯವಾಗಿ ಡಿಕೆಶಿಯನ್ನ ಕೆಳಗಿಳಿಸಬೇಕೆನ್ನುವಂತ ಹಠಕ್ಕೆ ಸಿದ್ದರಾಮಯ್ಯ ಬಿದ್ದಂತೆ ಕಾಣಿಸ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬೆಂಬಲಿಗರಿಗೆ ಕೊಡಿಸುವಂತ ತಂತ್ರಗಾರಿಕೆ ಆಗ್ತಿದೆಯಂತೆ. ಇದಕ್ಕಾಗಿ ಲಿಂಗಾಯತ ಮತ್ತು ದಲಿತ ಒಬಿಸಿ ದಾಳವನ್ನ ಉರುಳಿಸಿದ್ದಾರೆ ಸಿದ್ದರಾಮಯ್ಯನವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಈ ಒಂದು ಸಮುದಾಯದವರನ್ನ ಪರಿಗಣಿಸಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಹೈಕಮಾಂಡ್ ಮುಂದೆಯೂ ಕೂಡ ಒತ್ತಾಯವನ್ನ ಮಾಡಿದಾರಂತೆ ಸಿದ್ದರಾಮಯ್ಯ. ಎಲ್ಲವೂ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ರೆ ಹೇಗೆ? ಏನೋ ಬೇರೆ ಬೇರೆ ಸಮುದಾಯವನ್ನು ಕೂಡ ಪರಿಗಣಿಸಬೇಕು ಅಂತ ಹೈಕಮಾಂಡ್ ಬಳಿ ಮಾತನಾಡಿದಾರಂತೆ. ಎಲ್ಲವೂ ಡಿಕೆ ಶಿವಕುಮಾರ್ಗೆ ಕೊಟ್ಟಿದ್ರೆ ಅಸಮಾಧಾನ ಶುರುವಾಗುತ್ತೆ. ಎಲ್ಲಾ ಸಮುದಾಯಕ್ಕೂ ಕೂಡ ಅವಕಾಶವನ್ನ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಆಗ್ರಹ ಮಾಡಿದಾರಂತೆ. ಇನ್ನು ಇದೇ ವಿಚಾರದ ಕುರಿತಂತೆ ರಾಹುಲ್ ಗಾಂಧಿ ಬಳಿ ಶಾರ್ಟ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ಸಿದ್ದು ಶಾರ್ಟ್ ಲಿಸ್ಟ್ ನಲ್ಲಿ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಸಿಎಂ ಸಿದ್ದರಾಮಯ್ಯನವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಇನ್ನು ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ.